ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬೇಸನ್ ಲಾಡು. ಇದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 3 ಬಟ್ಲು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಅದನ್ನು ಜರಡಿ ಹಿಡ್ಕೋಬೇಕು. ಅದೇನಾದ್ರು ತರಿ ಅಥವಾ ಡಸ್ಟ್ ಏನಾದ್ರು ಇದ್ದರೆ ಹೋಗಲಿ ಅಂತ ಜರಡಿ ಹಿಡ್ಕೋತಾ ಇದ್ದೀನಿ. ಈ ಹಿಟ್ಟನ್ನ ದಪ್ಪ ತಳದ ಬಾಣಲಿಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಪ್ಪ ಏನೂ ಹಾಕೋಂಗಿಲ್ಲ, ಸುಮ್ಮನೆ ಹಾಗೆ ಡ್ರೈ ರೋಸ್ಟ್ ಮಾಡಿ. ಇಲ್ಲಿ ಮಿಕ್ಸಿ ಜಾರ್ಗೆ 1.5 ಕಪ್ಪಷ್ಟು ಸಕ್ಕರೆ ಮತ್ತು 3 ಏಲಕ್ಕಿ ಕಾಯಿ ಅದನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋತೀನಿ. ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಆಗುತ್ತೆ. ಈಗ 1 ಬಟ್ಲು ತುಪ್ಪ, 1/4 ಬಟ್ಲಾದರೂ ಪರವಾಗಿಲ್ಲ, ಆ ತುಪ್ಪನ ಕರಗಿಸಿ ಇಟ್ಕೋಬೇಕು. ಈ ಥರ ಕರಗಿದ ಮೇಲೆ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಅದರಲ್ಲೇ ಕರೆದು ತೆಗೆದಿಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗೋವರೆಗೂ ಕರೆದು ತೆಗೆದಿಟ್ಕೊಳ್ಳಿ. ಈಗ ನೋಡಿ ಇದು ಹುರ್ಕೋತಾ ಇದ್ದೀನಿ ಕಡಲೆ ಹಿಟ್ಟು. ಅದು 20 ನಿಮಿಷ ಆದರೂ ಹುರಿಬೇಕು, ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಈಗ ಆ ಹಿಟ್ಟಿಗೆ ನಾವು ಸಕ್ಕರೆ ಮಾಡ್ಕೊಂಡಿದ್ದೀವಲ್ಲ, ಪುಡಿ ಸಕ್ಕರೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ಇದು ಮಿಕ್ಸ್ ಆದಮೇಲೆ ನಾವು ತುಪ್ಪ ಕರಗಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ. ಬೇಕಾದ್ರೆ 1 ಪಿಂಚ್ ಸಾಲ್ಟ್ ಉಪ್ಪು ಅದು ಹಾಕಿದ್ರೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನೋಡಿ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಅದು ಮುಷ್ಟಿ ಹಿಡಿದ್ರೆ ಅದು ಬರಬೇಕು ಹಿಟ್ಟು. ಅಲ್ಲಿವರೆಗೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಸುತ್ತೆ ಈ ಪ್ರೋಸೆಸ್ಸು, ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬೇಸನ್ ಲಾಡುದು. ನೋಡಿ ಈ ಥರ ಆಗುತ್ತೆ. ಈಗ ನೋಡಿ ಉಂಡೆ ಕಟ್ಟಕ್ಕೆ ಬರುತ್ತೆ. ಅಂಗೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೋಬೋದು. ನಾನೀಗ ಇದೆಲ್ಲ ಉಂಡೆ ಕಟ್ತಾಯಿದ್ದೀನಿ. ಈಗ ಮನೆಯಲ್ಲೇ ಈಸಿಯಾದ ಹೆಲ್ತಿಯಾದ ಬೇಸನ್ ಲಾಡು ರೆಡಿ. ಥ್ಯಾಂಕ್ ಯು.